ಅವರ್ ಬಿಸ್ನೆಸ್ ವೀಕ್ಷಕರಿಗೆ ತುಂಬ ನಮಸ್ಕಾರ. ನನ್ನ ಹೆಸರು ನೆಲ್ಸನ್. ನೀವು ನೋಡ್ಬೋದು ಇವತ್ತು ಈ ವಿಡಿಯೋ ಮೇನ್ ಉದ್ದೇಶ ಏನಂದರೆ, ಸರ್ಕಾರ ಕಡೆಯಿಂದ 2 ಕಿಲೋವ್ಯಾಟ್ ಇನ್ಸ್ಟಾಲ್ ಮಾಡಿದ್ರೆ 60,000 ಸಬ್ಸಿಡಿ, 3 ಕಿಲೋವ್ಯಾಟಿಂದ ಮೇಲೆ ಹೋದರೆ 78,000 ತನಕ ಸಬ್ಸಿಡಿ ಸಿಗ್ತಾ ಇದೆ. ಸೊ ಈ ಚಾನಲ್ ನೀವು ನೋಡ್ಬೋದು ಮನೆ ರಿಲೇಟೆಡ್ ವಿಡಿಯೋಸ್ ಇರುತ್ತೆ. ಸೊ ಸ್ವಂತ ಮನೆ ತಗೊಳ್ಬೇಕು, ಇಲ್ಲಾಂದರೆ ನೀವು ಸ್ವಂತ ಮನೆ ಕಟ್ತಾ ಇದ್ದೀರಾ ನೋಡಿ, ಈ ಥರ ಪ್ಯಾನಲ್ಸ್ ಹಾಕ್ಕೊಳ್ಳಿ. ನಿಮ್ಮದು ಕರೆಂಟ್ ಬಿಲ್ನ ನೀವು ಕಡಿಮೆ ಮಾಡ್ಬೋದು. ಒಂದು ಸೆಕೆಂಡು, ಸರ್ಕಾರದಿಂದ ಸಬ್ಸಿಡಿನೂ ಬರುತ್ತೆ. ಥರ್ಡು, ನೀವು ಏನು ಯೂಸ್ ಮಾಡ್ತೀರಾ, ಮಿಕ್ಕಿದ ಏನು ಜನ್ರೇಷನ್ ಇದೆಯೋ ಅದನ್ನು ನೀವು ಸರ್ಕಾರಕ್ಕೆ ಮಾರ್ಬೋದು, KV ಅವ್ರಿಗೆ ಕೊಡ್ಬೋದು. ಅವರು ಪರ್ ಯೂನಿಟ್ಗೆ 2 ರೂಪೀಸ್ ಚೇಂಜ್ ನಿಮ್ಮ ಅಕೌಂಟ್ಗೆ ಕೊಡ್ತಾರೆ. ಅದು 25 ವರ್ಷ ಅಗ್ರಿಮೆಂಟ್ ಇರುತ್ತೆ. ಸೊ ಯಾರಿಗೆಲ್ಲ ಈ ಥರ ಇಂಟ್ರೆಸ್ಟ್ ಇದೆಯೋ, ಕರೆಂಟ್ ಬಿಲ್ ಜಾಸ್ತಿ ಕಟ್ತಾ ಇದ್ದೀರಾ, ಬೆಂಗಳೂರಲ್ಲಿ ಸ್ವಂತ ಮನೆ ಇದೆ, ಈ ವಿಡಿಯೋ ಪೂರ್ತಿ ನೋಡಿ. ನಿಮಗೆ ಒಂದೊಂದು ಡೀಟೇಲ್ಸು ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಏನು ಪ್ಯಾನಲ್ ಯೂಸ್ ಮಾಡ್ತೀವಿ, ಏನು ಇನ್ವರ್ಟರ್ ಯೂಸ್ ಮಾಡ್ತೀವಿ, ಮೆಟೀರಿಯಲ್ಸ್ ಏನೆಲ್ಲ ಯೂಸ್ ಮಾಡ್ತೀವಿ ಅಂತ. ಸೊ ಆವಾಗ ನೀವು ಸೋಲಾರ್ ಹಾಕಿದ್ರೆ ನಿಮಗೆ ಮ್ಯಾಕ್ಸಿಮಮ್ ಆದರೂ ಅಟ್ಲೀಸ್ಟ್ ನನ್ನ ಪ್ರಕಾರ 4ರಿಂದ 5ನೇ ವರ್ಷಕ್ಕೆ ನಿಮ್ಮ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬೇಗ ಬರುತ್ತೆ. ಮಿಕ್ಕಿದ 20 ವರ್ಷ ನಿಮ್ಮ ಟೆರೆಸ್ ನಿಮಗೆ ಫ್ರೀಯಾಗಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿಕೊಡುತ್ತೆ. ಸೊ ಈ ವಿಡಿಯೋ ಪೂರ್ತಿ ನೋಡಿ. ನೀವು ಇದು ನೋಡ್ತಾ ಇದ್ದೀವಿ ನೋಡಿ, ಇದು ಪ್ಯಾನಲ್ ಬಂದ್ಬಿಟ್ಟು ಅದಾನಿ ಕಂಪನಿದು ಟಾಪ್ಕಾನ್ ಬೈಫೇಶಿಯಲ್ ಪ್ಯಾನಲ್ ಅಂತೀವಿ. ಪ್ಯಾನಲಲ್ಲಿ ಡಿಫ್ರೆಂಟ್ ಇದೆ. ಪಾಲಿಕ್ರಿಸ್ಟಲಿನ್ ಫಸ್ಟ್ ಬಂದಿದೆ ಟೆಕ್ನಾಲಜಿ, ಸೆಕೆಂಡ್ ಮೋನೋಪರ್ಕ್ ಬಂತು, ಆಮೇಲೆ ಹಾಫ್ ಕಟ್ ಬಂತು ನೋಡಿ. ಹಾಫ್ ಕಟ್ ಅಂದರೆ ಇದು ಅರ್ಧ, ಇದು ಅರ್ಧ, ಇದನ್ನ ಹಾಫ್ ಕಟ್ ಅಂತೀವಿ. ಅದಕ್ಕಿಂತ ಅಡ್ವಾನ್ಸ್ ಬಂದಿದ್ದು ಬೈಫೇಶಿಯಲ್. ಬೈಫೇಶಿಯಲ್ ನೋಡಿ, ಇಲ್ಲಿ ಮೇಲೇನೂ ಜನರೇಟ್ ಆಗುತ್ತೆ, ಇಲ್ಲಿ ಕೆಳಗೇನೂ ಜನರೇಟ್ ಆಗುತ್ತೆ ನೋಡಿ. ಇದು ಸೋಲಾರ್ ಸೆಲ್ಸ್ ಅಂತೀವಿ ನೋಡಿ, ಈ ಕೆಳಗಿಂದನೂ ಜನರೇಷನ್ ಇರುತ್ತೆ. ಅದಕ್ಕಿಂತ ಅಡ್ವಾನ್ಸ್ ಇರೋದು ಟಾಪ್ಕಾನ್ ಅಂತೀವಿ. ಈ ಟಾಪ್ಕಾನ್ ಪ್ಯಾನಲ್ಸ್ಗೆ 30 ವರ್ಷ ಪರ್ಫಾರ್ಮೆನ್ಸ್ ವಾರಂಟಿ ಕೊಡ್ತಾರೆ ಎಲ್ಲ ಕಂಪನಿ ಕಡೆಯಿಂದನೂ. ನಮ್ದು ಅದಾನಿ ಆಗಲಿ, ಲೂಮ್ ಆಗಲಿ, ಸಾತ್ವಿಕ್ ಆಗಲಿ, ಪ್ಯಾನಾಸೋನಿಕ್ ಆಗಲಿ, ಎಲ್ಲ ಕಂಪನಿ ಟೈಪ್ ಇದೆ, ವಾರಿ ಆಗಲಿ. ಸೊ ಇದಕ್ಕೆ 30 ವರ್ಷ ಪರ್ಫಾರ್ಮೆನ್ಸ್ ವಾರಂಟಿ ಇರುತ್ತೆ. ಪ್ಲಸ್ ಇದೆಲ್ಲ ಬೈಫೇಶಿಯಲ್ ಇರೋದ್ರಿಂದ ನಿಮಗೆ ಜನರೇಷನ್ ಜಾಸ್ತಿ ಇರುತ್ತೆ. ಇನ್ವರ್ಟರ್ ಕಡೆ ಬರಬೇಕಾದ್ರೆ ಇದು ಫಸ್ಟ್ ಒಂದು 10 ವರ್ಷ ವ್ಯಾರಂಟಿ ಇರುತ್ತೆ. ಇದು OnGrid ಇನ್ವರ್ಟರ್. ಪ್ಲಸ್ ನಮ್ಮ ಹತ್ರ ಇದರಲ್ಲಿ ಹೈಬ್ರಿಡ್ ಇನ್ವರ್ಟರ್ ಇದು ಇದೆ, ಅದಕ್ಕೆ ಲಿಥಿಯಂ ಬ್ಯಾಟ್ರೀಸ್ ಬರುತ್ತೆ. ಇವಾಗ ನಿಮ್ಮ ಮನೆಯಲ್ಲಿ ಲಿಫ್ಟ್ ಇದೆ, ವಯಸ್ಸಾಗಿರೋರು ಇದ್ದಾರೆ, ಮೇಲೆ ಕರೆಂಟ್ ಇಲ್ಲದೆ ಟೈಮಲ್ಲಿ ಯೂಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನಮ್ಮದು 3 ಫೇಸ್ ಇನ್ವರ್ಟರ್ಸ್ ಹಾಕೊಳ್ಳಿ. 8 ಕಿಲೋವ್ಯಾಟ್ ಇನ್ವರ್ಟರ್, 10 ಇದೆ, 15 ಇದೆ, 20 ಕಿಲೋವ್ಯಾಟ್ ಇನ್ವರ್ಟರ್ ಇದೆ. ಸ್ವಲ್ಪ ಕಸ್ಟಮರ್ಸ್ ಪವರ್ ಕಟ್ ಆಗಿದೆ, AC ಎಲ್ಲ ಓಡಿಸ್ಬೇಕಂತಾರೆ, ಆವಾಗ ನೀವು DG ರೀಪ್ಲೇಸ್ಮೆಂಟ್ ನಮ್ಮ ಬ್ಯಾಟ್ರೀಸ್ ಹಾಕ್ಬೋದು. ಯಾಕಂದರೆ ಲಿಥಿಯಂ ಬ್ಯಾಟ್ರೀಸ್ ಬರುವಾಗ ನಿಮಗೆ 10 ಇಯರ್ಸ್ ವ್ಯಾರಂಟೀಸ್ ಇದೆ. 6000 ಸೈಕಲ್ಸ್ ವಿಚ್ ಅವರ್ ಕಮ್ಸ್ ಫಸ್ಟ್ ಅಂತ ಇರುತ್ತೆ. ಸೊ ಹೆವಿಯರ್ ಎಕ್ವಿಪ್ಮೆಂಟ್ಸ್ ಒಂದು ಮನೆಗಾಗಲಿ, ನಿಮ್ಮದು ಸೆಂಟ್ರಲೈಸ್ ACs ಇದೆ, ಇಲ್ಲಾಂದರೆ ಸ್ವಿಮ್ಮಿಂಗ್ ಪೂಲ್ಸ್ ಇದೆ, ಅದರಲ್ಲಿ ಮೋಟರ್ಸ್ ಇದೆ, ಎಲ್ಲ ಪೂರ್ತಿ ಬಿಲ್ಡಿಂಗ್ ರನ್ನಿಂಗ್ ಮಾಡಬೇಕಾದ್ರೆ 10 ಕಿಲೋವ್ಯಾಟ್ ಇದೆ, 15 ಕಿಲೋವ್ಯಾಟ್ ಇದೆ, 20 ಕಿಲೋವ್ಯಾಟ್ ಇನ್ವರ್ಟರ್ಸ್ ಇದೆ. ಇದರಲ್ಲಿ OnGrid ಇದೆ, ಹೈಬ್ರಿಡ್ ಇದೆ, 2 ಆಪ್ಷನ್ಸ್ ನಮ್ಮ ಹತ್ರ ಇದೆ. ಸೊ ಈ ಥರ ಒಂದು ಸದ್ಯಕ್ಕೆ ನಾವು ಬ್ಯಾಂಗ್ಳೂರ್ ಮತ್ತು ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಮಿಕ್ಕಿದು 5 ಕಿಲೋವ್ಯಾಟಿಂತ ಮೇಲೆ ನಿಮಗೆ ಹೈಬ್ರಿಡ್ ಬೇಕಾದ್ರೆ ಸಿಂಗಲ್ ಫೇಸ್ ಆಗಲಿ, 3 ಫೇಸ್ ಆಗಲಿ, ಆಲ್ ಅಕ್ರಾಸ್ ಕರ್ನಾಟಕ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಡೌಟ್ ಇತ್ತಂದರೆ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡಿ, ನಿಮಗೆ ಸೈಟ್ ವಿಸಿಟ್ ಮಾಡ್ತೀವಿ, ನಿಮಗೆ ಡೀಟೇಲ್ಸ್ ಕೊಡ್ತೀವಿ. ಈ ಥರ ಪ್ಯಾನಲ್ ಹಾಕಿಬಿಟ್ಟು ನೀವು ಅದನ್ನು ಲಾಭ ಪಡೆಯಬಹುದು. ಯಾಕಂದರೆ ತುಂಬ ಜನ ಫಾರ್ಮ್ ಹೌಸ್ ಎಲ್ಲ ಕಟ್ಟಿದ್ದೀರಾ, ಬಟ್ ಪವರ್ ಸಮಸ್ಯೆ ಜಾಸ್ತಿ ಇದೆ. ಹಂಗಿರುವಾಗ ಹೈಬ್ರಿಡ್ ಸೆಟಪ್ ಹೋಗಿ, ಆವಾಗ ನೀವು ಏನೆಲ್ಲ ಜನರೇಷನ್ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಿರೋ ಬ್ಯಾಟ್ರಿನಲ್ಲಿ ಸ್ಟೋರ್ ಆಗುತ್ತೆ. ಸಂಜೆ 6 ಗಂಟೆ ಆಮೇಲೆ ಆ ಬ್ಯಾಟ್ರಿಯಿಂದನೂ ನೀವು ಯೂಸ್ ಮಾಡ್ಬೋದು. ಹಂಗೆ ಎಕ್ಸಸ್ ಏನಿದೆ ನಾಳೆ ಹೈಬ್ರಿಡ್ ಮಾಡ್ಕೊಂಡು ನೀವು ಎಕ್ಸಸ್ ಇದೆ ಎಕ್ಸ್ಪೋರ್ಟು ಮಾಡ್ಕೊಳ್ಬೋದು. ಸೊ ಈ ಥರ ಪ್ಯಾನಲ್ ಸೆಟಪ್ ಬೇಕಾದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡಿ. ನಾವು ಕರೆಂಟ್ಲಿ ಸಬ್ಸಿಡಿದು ಬ್ಯಾಂಗ್ಳೂರ್ ಮಾತ್ರ ಮಾಡ್ತಾ ಇದ್ದೀವಿ, ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್. ನಾನ್ ಸಬ್ಸಿಡಿ ಪ್ರಾಜೆಕ್ಟ್ಸ್ 5 ಕಿಲೋವ್ಯಾಟ್ ನಬ್ಬವ್ ಆಗಲಿ, ಕಮರ್ಷಿಯಲ್ ಇದೆ ನಿಮಗೆ 15 ಕಿಲೋವ್ಯಾಟ್, 20 ಕಿಲೋವ್ಯಾಟ್, 30 ಕಿಲೋವ್ಯಾಟ್, 50 ಕಿಲೋವ್ಯಾಟ್ ಆಗಲಿ, ದಯವಿಟ್ಟು ನಂಬರ್ ಕಾಲ್ ಮಾಡಿ, ನಾವು ಬಂದುಬಿಟ್ಟು ನಿಮಗೆ ಸೋಲಾರ್ ಹಾಕ್ಕೊಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.